ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜುಷ್ಟೇಪ್ಯಪೂರ್ವೌಷಧಕೇನ ಶಾಂತಸ್ತಾಪೋಧಿಕಪ್ರತ್ಯುತ ಮೇ ಭವತ್ಸಃ ಆವೇದಯನ್ಮಾಮಥ ರಾಮದೇವಃ ಸ್ವಸ್ಯೇತಿ ಭಾವಂ ಗುರುರಾಜರುದ್ಗಃ ರಾತ್ರ್ಯಾದಿವಾ ವಾ ನ ಪರೇಣ ಸೌಖ್ಯಮಪಿ ತ್ವಧೀಶೈರ್ಧ್ರುವಮೇವ ತೇಂಗ ಅಥ ಪ್ರಯಾಣೇನ ಹಿ ಸೌಖ್ಯಮಸ್ಮಿನ್ ಮಾಸೀತಿ ಯಾಧಿ ವಿಪರೀತಧೀಸಾ ತತೋ ಭವನ್ಮೇಲುಟಥ ಶ್ರಮೇಣ ತಾಪೋಪಶಾಂತಿಶ್ಚ ಭೃಶಂಶಮಾಸೀತ್ ತತಃ ಸಮುತ್ಥಾಯ ತದಾ ಗುರುಭ್ಯೋ ವ್ಯಧಾಂ ಸಹಾಷ್ಟಾಂಗನತಿಂ ಪ್ರಹಸ್ಯನ್ ಬುಧಾಸ್ತದಾ ಮಾಂ ಸಹಸಾ ನಮಂತಂ ದೃಷ್ಟ್ವಾ ಕಿಮಾಸೀದಿತಿ ವಿಸ್ಮಯೇತಾಃ ಬಭೂರೇನಾನವದಂ ಪ್ರವೃಷ್ಟೋನುಸಂಧಧಾನೋ ಮಹಿಮಾನಮೀಶಾಂ ನಿಧಾಘತಾಪಾಭಿಹತಪ್ರತೀಕಂ ಮಾದೃಶ್ವತಂ ಖಲು ಯೂಯಮೇವ ಅಪೇತತಾಪಃ ಸಹಸಾಧುನಾಹಮಾನಂದಪೂರ್ಣೋಸ್ಮತಮೇವ ವಚ್ಮಿ ತತೋಚರಂ ಶ್ರೀಮಧೀಶಧಾಮ್ನೇ ನಮೋದ್ಭುತಾಯಾಹಮಿತೀವ ವೃಷ್ಟಃ ತಾಪೋಪಶಾಂತೀಶ ಮಹಾಮಹಿಮ್ನೋ ರಾಜ್ಯಾದಿಮತ್ತಾ ಚ ಮಯೋಚ್ಯತೆ ಜ್ಞಾಃ ಗ್ರೀಷ್ಮೋ ಯತಸ್ತಾಪಕರೋತಿ ಭೀಷ್ಮಃ ತತಃ ಪ್ರಯಾಣಂ ಕೃತವಾನ್ ಶಪಾಯಾಂ ದಿವಾ ಪರಿತ್ಯಜ್ಯ ತಥಾಪಿ ಮೇ ಭೂ ಶ್ರಮೋ ಅಧಿಕೋ ಅನನ್ಯನಿವಾರಣೀಯ ಮಯಾ ಪ್ರಯಾಣಂ ರಚಿತಂ ವ್ರಜನ್ಯಾಂ ವರೋಷಧಾದೇರಪಿ ಸೇವನಂ ಚ ತಥಾಪಿ ತಾಪೋಧಿಕ ಏವ ನಿತ್ಯಮಧ್ವತ್ಯಸೌ ಮೇ ಮರಣೋಪಮಾನಃ ಚಿಂತಾರತಸ್ಯೇತಿ ಬಭೂವ ಧೀರ್ಮೇ ನಾಥ ಪ್ರಸಾದಾನ್ನ ದಿವ ನ ರಾತ್ರ್ಯಾ ಪರೇಣ ವಾ ಸೌಖ್ಯಮಪಿ ತ್ವಧೀಶ ಪ್ರಯುಕ್ತಮೇವಾತ್ರ ವಿಚಾರಣಾನ ಸತ್ಯೇವಮಾಸೀತ್ ಮಮಯಾ ಮತಿಃ ಸ ಭ್ರಾಂತಿಪ್ರಯಾಣೇ ರಚಿತೆ ರಜನ್ಯಾಂ ಸೌಖ್ಯಂ ಭವೇತಾಪಕರೇತ್ರ ಮಾಸೇ ದಿವಾ ಪ್ರಯಾಣೇನ ತು ಸೌಖ್ಯಮಿತ್ತಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ 19ನೆಯ ಸರ್ಗದ 11ರಿಂದ 20 ಶ್ಲೋಕಗಳವರೆಗೆ. ಈಗ ಅದರ ಭಾವಾರ್ಥವನ್ನು ಓದುವೆ. ದಿವ್ಯೌಷಧವನ್ನು ಸ್ವೀಕರಿಸಿದರೂ ತಾಪವು ಪರಿಹಾರವಾಗಲಿಲ್ಲ. ಪ್ರತ್ಯುತ ಹಾಗೇ ಮುಂದುವರೆಯಿತು. ಗುರುರಾಜರ ಹೃದಯದಲ್ಲಿರುವ ರಾಮಚಂದ್ರನೇ ಈ ರೀತಿಯಾದ ತನ್ನ ಅಭಿಪ್ರಾಯವನ್ನು ತಿಳಿಸಿದನು. ಹೇ ಪ್ರಿಯರಾದ ಸತ್ಯಾಭಿನವರೇ, ನಿಮಗೆ ರಾತ್ರಿ ಹಗಲು ಮುಂತಾದ ಪದಾರ್ಥಗಳಿಂದ ಸೌಖ್ಯವಾಗುವುದಿಲ್ಲ. ಕೇವಲ ಗುರುಗಳಿಂದ ಮಾತ್ರ ಸುಖವಾಗುವುದು. ಆದ್ದರಿಂದ ರಾತ್ರಿಯಲ್ಲಿ ಹೊರಟರೆ ಸುಖವಾಗುವುದು ಎಂಬ ವಿಚಾರವು ಯಥಾರ್ಥವಲ್ಲ. ಈ ವಿಚಾರ ತಿಳಿದ ಕ್ಷಣದಲ್ಲಿ ತಾಪದ ಶ್ರಮದಿಂದ ಹೊರಳಾಡುತ್ತಿದ್ದ ನನಗೆ ಶ್ರಮ ಪರಿಹಾರವಾಯಿತು. ಸಂತೋಷದಿಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆನು. ಅದರಿಂದ ತಾಪ ಉಪಶಮನವಾಗಿ ಸುಖವಾಯಿತು. ಆಗ ನನ್ನ ಬಳಿ ಬಂದ ಧರ್ಮಪುರಿ ವಾಸಿಗಳಾದ ವೇದವ್ಯಾಸಾಚಾರ್ಯರೇ ಮೊದಲಾದವರು ಒಮ್ಮಿಂದೊಮ್ಮೆಲೇ ಎದ್ದು ನಮಸ್ಕಾರ ಹಾಕುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಸ್ವಾಮಿ, ಏನಾಯಿತು? ಏಕೆ ಹೀಗೆ ನಮಸ್ಕಾರ ಮಾಡುತ್ತಿರುವಿರಿ ಎಂದು ಕೇಳಿದರು. ಆ ವಿದ್ವಾಂಸರನ್ನು ಉದ್ದೇಶಿಸಿ ಅತ್ಯಂತ ಸಂತುಷ್ಟನಾದ ನಾನು ನಮ್ಮ ಸ್ವಾಮಿಗಳ ಮಹಿಮೆಯ ಅನುಸಂಧಾನ ಪ್ರಕಾರವನ್ನು ಹೇಳಿದೆನು. ಬೇಸಿಗೆ ತಾಪದಿಂದ ನನ್ನ ಶರೀರ ಬಿಸಿಯಾಗಿರುವುದು ನಿಮಗೆ ಪ್ರತ್ಯಕ್ಷ ಸಿದ್ಧವಾದದ್ದು. ನೀವೇ ಕಂಡಿರುವಿರಿ. ಒಮ್ಮಿಂದೊಮ್ಮೆಲೆ ಎಲ್ಲ ತಾಪಗಳು ಪರಿಹೃತವಾಗಿ ಆನಂದಪೂರ್ಣನಾಗಿದ್ದೇನೆ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಅತ್ಯಂತ ಸಂತುಷ್ಟನಾಗಿ ಗುರುಗಳ ಮಹಿಮಾ ಅತಿಶಯಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆನು. ತಾಪೋಪಶಾಂತಿಗಾಗೂ ಗುರುಗಳ ಮಹಾತ್ಮ್ಯಕ್ಕೂ ಕಾರ್ಯಕಾರಣ ಭಾವ ಉಂಟು. ಪಂಡಿತರೇ, ಅದನ್ನು ನಾನು ನಿಮಗೆ ಹೇಳುತ್ತೇನೆ, ಕೇಳಿ. ಗ್ರೀಷ್ಮ ಋತುವು ಅತ್ಯಂತ ತಾಪಕಾರಿ ಎಂದು ತಿಳಿದು ಹಗಲನ್ನು ತೊರೆದು ರಾತ್ರಿಯಲ್ಲಿ ಪ್ರಯಾಣ ಮಾಡಿದೆನು. ಆದರೂ ಯಾರಿಂದಲೂ ನಿವಾರಿಸಲಾಗದ ಅಧಿಕವಾದ ಶ್ರಮವಾಯಿತು. ಆದ್ದರಿಂದ ರಾತ್ರಿ ಪ್ರಯಾಣ ಮಾಡಿದೆ. ದಿವ್ಯವಾದ ಔಷಧಗಳನ್ನು ಸ್ವೀಕರಿಸಿದೆ. ಆದರೂ ತಾಪದ ಉಪಶಾಂತಿ ಆಗಲಿಲ್ಲ. ಇಂದು ಈ ತಾಪ ಹೆಚ್ಚಾಗಿ ಮರಣಕ್ಕೆ ಸಮಾನವಾದ ತಾಪ ಉಂಟಾಯಿತು. ಏಕೆ ಹೀಗಾಯಿತೆಂದು ವಿಚಾರ ಮಾಡುವ ನನಗೆ ಗುರುಗಳ ಅನುಗ್ರಹದಿಂದ ಈ ರೀತಿ ಬುದ್ಧಿ ಉಂಟಾಯಿತು.
ಶ್ರೀ ಸತ್ಯನಾಥರ ಪರಮಾನುಗ್ರಹದಿಂದಲೇ ನನಗೆ ಪರಮಸೌಖ್ಯ ಹೊರತು ಹಗಲು ರಾತ್ರಿ ಅಥವಾ ಔಷಧ ಮುಂತಾದವುಗಳಿಂದ ಅಲ್ಲ. ಈ ವಿಷಯದಲ್ಲಿ ಯಾವ ಸಂದೇಹವಿಲ್ಲ. ಹೀಗೆ ಸತ್ಯ ಸಂಗತಿ ಇರುತ್ತಿರಲು ಈಗ ಗ್ರೀಷ್ಮ ಮಾಸ ಹಗಲು ಪ್ರಯಾಣ ಮಾಡುವುದರಿಂದ ತಾಪ ಹೆಚ್ಚು, ರಾತ್ರಿಯಲ್ಲಿ ಪ್ರಯಾಣ ಮಾಡಿದರೆ ಸುಖವಾಗುವುದು ಎಂಬುದು ನನ್ನ ಭ್ರಾಂತಿಯೇ ಸರಿ. ಹರೇ ಶ್ರೀನಿವಾಸ. ಮುಂದಿನ ವಿಷಯವನ್ನು ನಾಳೆ ತಿಳಿಯೋಣ. ಕೃಷ್ಣಾರ್ಪಣಮಸ್ತು.